ರೋಡ್ ಬರುತ್ತೆ ನೋಡಿ. ಇಲ್ಲಿ ಇನ್ನು ಇಟ್ಕೆಯನ್ನು ಕಟ್ ಮಾಡೋ ಅಂಥದ್ದು ನೋಡಿ. ಈ ಜಾಗದಲ್ಲಿ ಇಟ್ಕೆ ಮಾಡ್ತಾರೆ. ಅದ್ರ ಪಕ್ಕನೇ ರೈಟ್ ಸೈಡ್ ಹೋಯ್ತು ಅಂದ್ರೆ ಒಂದೇ ರೋಡು. ಇಲ್ಲಲ್ಲಿ ರೋಡು ಕರ್ಕೊಂಡ್ತೀನಿ. ಕರಬನಹಳ್ಳಿ ಇಲ್ಲಿ ನನ್ನ ಗಾಡಿ ಪಂಚರ್ ಆಗೋಯ್ತು ನೋಡಿ. ಪಂಚರ್ ಆಗೋಯ್ತು. ಹೆಂಗ್ ಪಂಚರ್ ಆಯ್ತು ಅಂತ ಗೊತ್ತಿಲ್ಲ. ಹೊಸದೇನೆ, ಹೊಸ ಟೈರು ಟ್ಯೂಬು ಎಲ್ಲ ಹೊಸದು ಹಾಕಿರೋದು. ಇವಾಗ ಬರ್ತಾ ಎಲ್ಲೋ ಗಾಡಿ ತುಸ್ಸಂತು ಒಂದೇ ಸತಿ. ಅದಕ್ಕೆ ಒಂದ್ಸತಿ ಚೆಕ್ ಮಾಡಿಸ್ಬಿಟ್ಟು ನಾವು ರೆಡಿ ಮಾಡ್ತಾವ್ರೆ. ಪಾಪ ಇವತ್ತು ಹಬ್ಬ ಇದ್ರು ಹೋಗ್ಲಿಲ್ಲ. ನಮಾಜ್ಗೆ ಹೋಗಿ ಬಂದವ್ರೆ. ಸಾಯಂಕಾಲ ಜೂಡಿಸ್ಕೋಬೇಕು. ರೆಡಿ ಮಾಡ್ತಾವ್ರೆ. ಕ್ಯಾ ಹೋಗೋ ಹೇ ಮಜಾ ನೋಡಿ. ಪಂಚರ್ ಅಂತ ಅದ್ಯಾಕೆ ಹಂಗೆ ಕೂತ್ಕೊಂಡಿರೋದು ಆ ಜಾಗದಲ್ಲಿ ಎಲ್ಲ ಹಂಗೇನಾ ನೋಡಪ್ಪ. ಕಂಪ್ನಿ ಟೈರು ಆ ಟ್ಯೂಬ್ಗಳು ಹಂಗೆ. ಯಾವ್ದಿದ್ರು ಅದೇ ಕತೆ ಅಂತ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಇಲ್ಲ ಪಿಲ್ಲಳ್ಳಿಗೆ ಹೋಗ್ಬೇಕು ನೋಡಿ. ಇಷ್ಟು ದಪ್ಪ ಟೈರ್ಗೆ ಇಷ್ಟು ಪಿನ್ನು ಪಂಚರ್ ಮಾಡಾಕ್ರು. ಇಷ್ಟು ಪಿನ್ನು. ಆ ಬಟನ್ಸ್ಗಳು ನೋಡಿ. ನನ್ಗೆ ಇಷ್ಟಪ್ಪ ಐತೆ ಬಟನ್ಸು. ಆದ್ರೂ ನೋಡಿ ಇಷ್ಟಪ್ಪ ಹೆಂಗೈತೆ ನೋಡ್ರಿ. ನೋಡ್ರಿ ಏನ್ ಮಳೆ ಏನೋ ಚಪ್ಲಿ ಮಳೆ ಅಂತ ನೋಡ್ರಿ. ಇಷ್ಟ ಐತೆ ನೋಡಿ. ಈ ಮಳೆ ಟೈರ್ ಪಂಚರ್ ಹಾಕಿರೋದು. ಅಷ್ಟಪ್ಪ ಇದ್ರು ಬಟನ್ಸು ನಂದು. ಏನಣ್ಣ ಇದೆ ಹೆಸರು? ಊರದ ಹೆಸರು ಕರಬನಹಳ್ಳಿ. ಊರ ಹೆಸರು ಕರಬನಹಳ್ಳಿ ಅನ್ನೋ ಊರ ಹೆಸರು. ಇಲ್ಲಿ ರೈಲ್ವೆ ಬ್ರಿಡ್ಜ್ ಬರುತ್ತೆ ಎಲ್ಲಾನೆ. ಆ ರೈಲ್ವೆ ಬ್ರಿಡ್ಜ್ ಇಂದ ನಾವೀಗ ಪಿಲ್ಲಳ್ಳಿಗೆ ಹೋಗ್ಬೇಕು. ಇಲ್ಲಿ ಮಧ್ಯದಲ್ಲಿ ಪಂಚರ್ ಆಗ್ಬಿಟ್ಟು ಇಲ್ಲಿಗೆ ಬಂದು ಮೇಡಮ್ನವ್ರು ಆರಾಮಾಗಿ ಅಲ್ಲಿ ಕೂತವ್ರೆ. ಯಾರ ಮಾತಾಡ್ಕೊಂಡು ಒಂದು ದಿನಸಿ ಅಂಗಡಿ ಇವರು ಪಾಪ ಕೆಲಸ ಮಾಡ್ತಾವ್ರೆ. ಈಗ ಇಲ್ಲಿಂದ ಮುಗಿಸ್ಕೊಂಡು ಈಗ ಕರಬನಹಳ್ಳಿ ಮುಗಿಸ್ಕೊಂಡು ಪಿಲ್ಲಳ್ಳಿಗೆ ಹೋಗೋಣ. ಹತ್ರ ನಾವು ಹೇಳೋದಲ್ಲ, ಅಲ್ಲಿಂದ ಹತ್ರ. ಈಗ ನಾವು ಫಸ್ಟ್ ಬಂದು ಬೆತ್ತನಗೆರೆಯಿಂದ ಮಾಕ್ಲಿ ರೋಡು, ಇದು ರೋಡಿಂದ ಇಲ್ಲಿ ಲೆಫ್ಟ್ ಸೈಡು ಅಲ್ಲಿ ನಿಮಗೆ ಒಂದು ರೈಲ್ವೆ ಸ್ಟೇಷನ್ ಇದು ಬರುತ್ತೆ. ಅದ್ರ ಒಳಗಡೆಯಿಂದ ಆ ಕಡೆಗೆ ಹೋದರೆ ಪಿಲ್ಲಳ್ಳಿಗೆ ನಾವು ಹೋಗ್ಬೋದು. ಇದು ಶಾಬುದ್ದೀನ್ ಅಣ್ಣ ಅಂತ ಇದ್ದಾರೆ, ಭಾಳ ಫೇಮಸ್ಸು. ಅವರು ಹೇಳಿದ್ರು, ಪಕ್ಕದ ದಿನಸಿ ಅಂಗಡಿ ಅವರು ಹೇಳಿದ್ರು, ಭಾಳ ಹಳಬರು ಅಂತ. ಇವರು ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ನೋಡಿ, ಹಾಗೆ ಹೋಯ್ತು ನನಗೆ 5 ನಿಮಿಷದಲ್ಲಿ ಕೆಲಸ ಆಗೋಯ್ತು. ಆಮೇಲೆ ಅಲ್ಲಿ ಪಂಚರ್ ಹಾಕುವಾಗಲೂ ಅಷ್ಟೇ ಕೈಯಲ್ಲೇನು ಇದು ಮಾಡ್ಕೊಂಡು ಕೂತ್ಕೊಂಡು ವಯ ಅಂದ್ಬಿಟ್ಟು ಮುಗಿಸ್ಬಿಟ್ರು ಬೇಗ. ಭಾಳ ಹಳಬರಂತೆ, ಭಯಂಕರ ಹಳಬರು ಇವರು. ಲಾರಿದು ಟೈರಿಂದು ಪ್ರತಿಯೊಂದು ಲಾರಿ ಎಲ್ಲ ಗಾಡಿಗಳು ಇಲ್ಲಿ ಬರ್ತಾರೆ, ಬೇಗ ಮಾಡ್ತಾರೆ. ಯಾವ ಹುಡುಗರು ಇಟ್ಕೊಂಡಿಲ್ಲ. ಈಸ್ ಅ ಸಿಂಗಲ್ ಫೆಲೋ. ಥ್ಯಾಂಕ್ಸ್ ಶಾಬುದ್ದೀನ್ ಅವರೇ, ತುಂಬ ಥ್ಯಾಂಕ್ಸ್. ನೋಡಿ, ಬೆತ್ತನಗೆರೆಯಿಂದ ಲೆಫ್ಟ್ ಬಂದಿದ ತಕ್ಷಣ ನಿಮಗೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ಆವಾಗಲೇ ಓಪನ್ ಇತ್ತು. ನಾನು ಪಂಚರ್ ಆಗೋಯ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಪಂಚರ್ ಹಾಕ್ಸ್ಕೊಂಡೆ. ಇವಾಗ ಇಲ್ಲಿಗೆ ಬಂದೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಕ್ಲೋಸ್ ಮಾಡಿದ್ದಾರೆ. ಟ್ರೈನ್ ಬಂದಮೇಲೆ ಆಮೇಲೆ ಆ ಕಡೆಗೆ ಹೋಗ್ಬೇಕು, ಪಿಲ್ಲಳ್ಳಿ ಕಡೆಗೆ ಹೋಗ್ಬೇಕು. ಇದೇ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿಂದ ಆ ಕಡೆಗೆ ಹೋಗ್ಬೇಕು. ಇವಾಗ ನೆರಳೈತೆ ಅಂತ ಈ ಕಡೆ ಮೇಡಮ್ನವ್ರು ಹೇಳಿದ್ರು. ಸೊ ನೆರಳಲ್ಲಿ ಒಂದು ಸ್ವಲ್ಪ ನಿಂತಿದ್ದೀವಿ ನೋಡಿ. ಟ್ರೈನ್ ಹೋಯ್ತಾ ಆಯ್ತು. ಇಲ್ಲಿದ್ದೀವಿ ನಾವು. ಏನು ಫಾಸ್ಟಾಗಿ ಹೋಗ್ತಾಯ್ತು ರೇ. ಅಯ್ಯಪ್ಪ ಯೋ ರೇ, ಇಷ್ಟೊಂದು ಫಾಸ್ಟು ಆಗೋಯ್ತು. ಕರೆಕ್ಟ್ ಮುಗಿದೋಯ್ತು. ಬೆತ್ತನಗೆರೆಯಿಂದ ಹಿಂದೆ ನೋಡಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಹಳ್ಳಿ ಅಂತ ಇದೆ. ಮುತ್ತಹಳ್ಳಿ ರೋಡ್ ಚೆನ್ನಾಗಿದೆ. ಅಲ್ಲಿಂದನು ಆ ರೈಲ್ವೆ ಸ್ಟೇಷನ್ ಬ್ರಿಡ್ಜಿಂದ ಫಸ್ಟ್ ರೈಟ್, ಬ್ರಿಡ್ಜ್ ಪಕ್ಕನೇ ಹೋಗಿ ಅಲ್ಲಿಂದನು ರೋಡ್ ಚೆನ್ನಾಗಿದೆ. ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಪಿಲ್ಲಳ್ಳಿಗೆ ಹೋಗ್ತಾ. ಪಿಲ್ಲಳ್ಳಿನಲ್ಲಿ ಅಂತಂದ್ರೆ ನಮ್ಗೆ ಬಂದಿರೋಂಥ ಮಾಹಿತಿ, ಅಲ್ಲಿ ಜನಗಳು ಈಗಲೇ ವಾಸವಾಗಿದ್ದಾರೆ, ರೆಡಿ ಆಗಿದೆ. ಆಮೇಲೆ ಅಲಾಟ್ಮೆಂಟ್ಸ್ ಆಗಿದೆ. ಆಮೇಲೆ ಅದೇನು ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಅದನ್ನು ತೋರಿಸ್ತೀನಿ. ಬಟ್ ಎಲ್ಲ ಅಲಾಟ್ ಆಗಿದೆ. ಇದು ವಿಚಾರ ಬಹಳ ಚೆನ್ನಾಗಿದೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ. ಇಲ್ಲಿ ಒಳಗಡೆಯಿಂದ ಹೋಗ್ತದೆ ರೋಡೆಲ್ಲ ಇದೆ. ಮಾಕಳಿ ಅಂತ ಬರುತ್ತೆ ಆ ಕಡೆ. ಆ ಕಡೆ ಹೋಗ್ತದೆ ನೀವು. ಮಕ್ಕಳಿಗೆ ಹೆಚ್ಚಾಗಂದೇ ಇಲ್ಲ. ಅದಕ್ಕೆ ನೀವು ಅಲ್ಲಿಂದ ರೈಟ್ ಸೈಡ್ ಅಂತ ಒಂದು ಬರುತ್ತೆ, ಇಲ್ಲಿ ಮಾಕ್ಲಿ ಅಂತ ಬರುತ್ತೆ. ಅಲ್ಲಿ ಹೇಳೋದು ಬೇಡ. ಅಲ್ಲಿಂದ ರೈಟ್ ಸೈಡ್ ತಗೊಂಡ್ತಾರೆ ನೀವು ಡೈರೆಕ್ಟ್ ಆಗಿ ಪಿಲ್ಲಳ್ಳಿ ಸೈಡ್ ಬಂದು. ಬಹಳ ಕ್ಲೀನ್ ಆಗಿದೆ ರೋಡು. ಬಹಳ ಸಣ್ಣ ಪುಟ್ಟ ನೋಡಿ. ಇನ್ನೂ ಒಂದು ಸಣ್ಣ ಹಿಂಜಣ್ಣ ಅವ್ರು ಬರ್ತಾವ್ರೆ. ಇದ್ದಿದ್ರೆ ಒಳ್ಳೆ ಕೋಳಿ ಇದು ಸಾರು ಕೈ ಸಿಗಲ್ವಲ್ಲ.
ನಾವು ಸಿಟಿಲಿ ಇದೆಲ್ಲ ಸಾಕಾಗಲ್ಲ ರೀ, ಹೇಳಿದಲ್ಲ ಅಲ್ಲಿ ಸಾಕಾಯ್ತು. ಇದು ಪರವಾಗಿಲ್ಲ, ನ್ಯಾಯವಾದಂತ. ಲೆಫ್ಟ್ ಅಂದ್ರೆ ಮೆಲ್ಲಗೆ ಲೆಫ್ಟ್. ಇದು ಈ ಕಡೆ ಹೋಗುತ್ತೆ. ಓಕೆ, ಈ ಪೆಟ್ರೋಲ್ ಬಂಕಿಂದ ನೋಡಿ, ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಪ್ರತಿಮೆ ಇದೆ. ಪ್ರತಿಮೆಯಿಂದ ಸ್ಟ್ರೈಟ್ ಹೋಗ್ಬೇಕು. ಕಾಫಿ ಟೀ ಕುಡಿತಾವ್ರೆ. ಅಲ್ಲ ನಂಪು ಎಲ್ಲ ನೋಡ್ಸಪ್ಪ, ಇನ್ನ ಎಷ್ಟು ದೂರ ಇದೆ ಆಗೋಯ್ತು, ಬಂದ್ಬಿಡ್ತು ನೋಡಿ. ಇಲ್ಲೇ ಸಖತ್ತಾಗಿ ಕಟ್ಟವ್ರೆ. ಮೋಸ್ಟ್ಲಿ ಎಲ್ಲ ಇದು ಬರೀ 4 ಫ್ಲೋರ್ ಇರ್ಬೇಕಿದು. ಹೌದು, 4 ಫ್ಲೋರು ಇದು ರೆಡಿ ಆಗಿರೋಂಥದ್ದು. ಇಲ್ಲ ಲೆಫ್ಟ್, ಬ್ಯೂಟಿಫುಲ್ ಜಾಗ, ಜನಗಳು ಇಲ್ಲಿ ವಾಸವಾಗಿದ್ದಾರೆ. ನೋಡಿ ಬಂತು ನೋಡಿ ರಾಜೀವ್ ಗಾಂಧಿ ಹೌಸಿಂಗು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿ ರೆಡಿ ಇದೆ, ಇದು ರೆಡಿ ಇದೆ, ಮತ್ತೆ ಜನಗಳು ವಾಸವಾಗೂ ಇದ್ದಾರೆ ನೋಡಿ. ಡೈರೆಕ್ಟ್ ಆಗಿ ನೋಡಿ ಇಲ್ಲೆಲ್ಲ. ಅಮ್ಮ ನೀವೆಲ್ಲ ಇಲ್ಲೇ ನಮ್ಮ ವಾಸ ಇರೋದು? ನೀವೆಲ್ಲ ಇಲ್ಲೇ ವಾಸನ ಇರೋದು ರಾಜೀವ್ ಗಾಂಧಿ ಹೌಸಿಂಗ್? ಇಲ್ಲಿ ಹೊಸದಾಗೆ ಅಂದ್ರೆ ರಾಜೀವ್ ಗಾಂಧಿ ಮನೆ ಗೃಹ ಪ್ರವೇಶ ಹೆಂಗೈತಮ್ಮ? ಒಳಗಡೆ ಮೆಟೀರಿಯಲ್ಸ್ ಎಲ್ಲ ಒಂದ್ ಸೆಕೆಂಡ್ ಇಲ್ಲಿರಿ. ಅಲ್ಲಿ ಅಂದ್ರೆ ಎಲ್ಲಿಮ್ಮ? ಇದು ನಾವು ಫಸ್ಟ್ ಹೋದ್ವಲ್ಲ, ಯಾವ್ದದು ಹೆಸರದು? ತಾಳಿ ಹೇಳ್ತೀನಿ ಒಂದ್ ನಿಮಿಷ. ಗೋಲ್ಡನ್ ಫಾರ್ಮ್ಸ್ ಮುಳ್ಗಡೆನಾ? ಏನ್ ಹೆಸರು ಅದು? ಆಲೂರ್ ಬಿಡಿ ಆದ್ರೆ ರಾಜೀವ್ ಗಾಂಧಿ ಇದಲ್ವಲ್ಲ ಅದು? ಅದು ಬೇರೆ. ಅದು ಇಲ್ಲ ಅದು ಬೇರೆ, ಇದು ಬೇರೆ. ಅಲ್ಲಮ್ಮ, ಅದು ಬೇರೆ ಸ್ಕೀಮೇ ಬೇರೆ, ಇದು ಬೇರೆ ಸ್ಕೀಮ್. ಸರಿ. ಲೋನ್ ಅಂತ ಯಾವ ತರ ಕಟ್ಕೊಂಡು ಹೋಗೋದು? ಎಷ್ಟು ತಿಂಗಳಿಗೆ ಎಷ್ಟು ಬೀಳುತ್ತೆ? ಲೋನ್ ಮೇಲೆ ನಮಗೆ ಸ್ಯಾಲರಿ ಎಷ್ಟು ಅದ್ರ ಮೇಲೆ ನಿಮ್ಗೆ ಈಗ 50,000 ಇತ್ತಂದ್ರೆ ನಿಮ್ಗೆ 10,000 ಕಟ್ಕೊಡ್ತಾರೆ. ಓಕೆ, ನಿಮ್ಗೆ ಜಸ್ಟ್ 20,000 ಇತ್ತಂದ್ರೆ 6,000. ಓಕೆ. ವರ್ತಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿಗೆ ಹೋಗೋಣ ಡೈರೆಕ್ಟ್ ಆಗಿ. ಇಲ್ಲಿದ್ದು ಭಾಳ ಚೆನ್ನಾಗಿದೆ. ನಾನು ಎಂಟ್ರೆನ್ಸು ಯಾವ ಕಡೆಯಿಂದ, ಈ ಕಡೆಯಿಂದ ಎಂಟ್ರೆನ್ಸ್, ಈ ಕಡೆಯಿಂದ ನೋಡೋಣ. ನಮಿತಾ ಸಮರ ಸೇನಾ ಯಾವ ಕಡೆ ಇದೆ? ಇಲ್ಲಿ ಸೆಕ್ಯೂರಿಟಿ ಅವರು ಇದ್ದಾರಾ ಇಲ್ಲ ಗೊತ್ತಿಲ್ಲ. ಸೆಕ್ಯೂರಿಟಿ ಅವರು ಇದ್ದಾರೆ. ಮನೆ ನೋಡ್ಬೇಕಾಯ್ತು. ಬರ್ತೀನಿ. ಇದು ಪಿಲ್ಲಲ್ಲಿ ರೀ. ಅದು ನಾವು ಹೋಗಿದ್ದು ಫಸ್ಟ್ ಬೆತ್ತನ್ಗೆರೆ. ಸರ್ ಹೆಸರು ಬರೀಬೇಕಾ? ಫಸ್ಟ್ ಯಾವ್ದು ಹೋಗಿದ್ದು ಪಿ ನಾವು? ಬೆತ್ತನ್ಗೆರೆ ಸರ್, ಸಾರಿ. ನಮ್ಮ ತಂದೆ ವಯಸ್ಸು ನಾವು ಮರ್ಯಾದೆ ಕೊಡಲೇಬೇಕು ಸರ್. ಒಂದು ಬೆತ್ತನ್ಗೆರೆ ಆಯಿತು. ಪಿಲ್ಲಲ್ಲಿ ಇವಾಗ ಸೆಕೆಂಡ್ ಬಂದಿರೋದು ನಾನು. ಏನು ಅಷ್ಟಲ್ಲೇ ಸರ್, ಬೆತ್ತನ್ಗೆರೆ ಏನು ನನಗೆ ಸಮಾಧಾನ ಆಯಿತು. ಫಸ್ಟ್ ಇಲ್ಲಿಗೆ ಬಂದಿದ್ದು. ಈಗ ನೋಡಿ, ಈಗ ನಾನು 3 ಕಡೆಗೆ ಹೋಗ್ಬೇಕು. ಯಾವ್ದು ಫಸ್ಟ್ ಹೋಗ್ಲಿ? ಒಂದು ಅಗ್ರಹಾರ ಪಾಳ್ಯ, ಇನ್ನೊಂದು ಬಿಳಿ ಜಾಜಿಗೆ ಹೋಗ್ಬೇಕು. ಆಮೇಲೆ ಗಾನಿಗರ ಹಳ್ಳಿ. ಯಾವ್ದು ಹತ್ರ ಇದು? ಈ 3ರಲ್ಲಿ ಗಾನಿಗರ ಹಳ್ಳಿ, ಬಿಳಿ ಜಾಜಿ, ಅಗ್ರಹಾರ ಪಾಳ್ಯ. ನೀವು ಯಾವ್ದು ಹೇಳ್ತೀರಾ ಅದಕ್ಕೆ ಹೋಗ್ತೀನಿ ನಾನು. ಗೊತ್ತಾಗುತ್ತೆ. ಆದ್ರೆ ನಿಮ್ಗೆ ಬೇಡ ಬಿಡಿ. ನಾನು ಗೂಗಲ್ ಪೇ ಇದರಲ್ಲೇ ನೋಡ್ತೀನಿ. ನಾನು ಹೆಸರು ಬರ್ಬೇಕು. ಹೌದು, ಹೆಸರು ಒಂದು ಥ್ಯಾಂಕ್ ಯು ಸರ್. ಯಾವ್ದು ನೋಡ್ಲಿ ಅಂತ ಹೇಳಿ ಸರ್ ಒಂಚೂರು. ಹೌದು, ಅಗ್ರಹಾರ ಪಾಳ್ಯ ಹತ್ರ ಇದೆಯಂತೆ.
ಹೌದು. ಈಗ ಇಲ್ಲಿ ನಾನು ಯಾವ್ದಕ್ಕೆ ಹೋಗ್ಲಿ, ಈಗ ಒಂದು ಇನಾಗ್ರೇಷನ್ ನಡೀತಾ ಇದೆ, ಅಲ್ಲಿಗೆ ಹೊಂಟೋಗ್ಲಾ? ಅದು ಬೆಸ್ಟ್ ಅಲ್ಲ? ಹಾ ಹೌದು. ಇದು ಈಗ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ, ಹಿಡ್ಕೊಳ್ಳಿ ನೋಡಿ. ಅಲ್ಲಿ ಇನಾಗ್ರೇಷನ್ ಒಂದು ಆಗ್ತಾ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಬ್ಯೂಟಿಫುಲ್ ಆಗಿದೆ. ಬೇಗ ಬನ್ನಿ, ಬೇಗ ಬನ್ನಿ, ಬರ್ರಿ 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 ಬನ್ನಿ 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 ಬನ್ನಿ. ಹಾ ಆವಾಸ್ ಯೋಜನೆ ಇದಕ್ಕೆ ಬರಲ್ಲ ಪಿ, ಇದೇ ಬೇರೆ ಅದೇ ಬೇರೆ. ನೋಡಿ ಎಷ್ಟು ಚೆನ್ನಾಗಿದೆ, ಇವ್ರು ರೆಡಿ ಆಗಿದೆ. ಇಲ್ಲ ಅಕ್ಕಪಕ್ಕ ಎಲ್ಲ ಬ್ಯೂಟಿಫುಲ್ ಆಗಿದೆ ಮನೆ ಮಾತ್ರ. ನೋಡಿ ಇವರು ಇನಾಗ್ರೇಷನ್ ಆಗಿದೆ. ಇನಾಗ್ರೇಷನ್ ಆಗಿರೋ ಮನೆಗೆ ಬರೋಣ. ಯಾರ್ದು ಇನಾಗ್ರೇಷನ್ ಆಗಿದೆ ಗೊತ್ತಿಲ್ಲ, 4 ಫ್ಲೋರ್ ಇರೋಂಥದ್ದು. ಸೊ ಬೆಟರ್ ವಿ ಕ್ಯಾನ್ ಜಸ್ಟ್ ಗೋ ಅಂಡ್ ಹ್ಯಾವ್ ಎ ವಾಚ್ ಆನ್ ದಿಸ್. ಲೆಟ್ಸ್ ಸಿ how it works. Allotment ಆಗಿದೆ, ಇವರು ಇನಾಗ್ರೇಷನ್ ಆಗಿದೆ. ಇದು ಇವಾಗ ಇಲ್ಲಿ ಅಲಾಟ್ ಆಗಿರೋಂಥದ್ದು. ಇವತ್ತು ಇನಾಗ್ರೇಷನ್ ಒಬ್ರು ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ನ್ಯೂಸ್. ಅಮ್ಮ ನಿಮ್ದು ಅಲಾಟ್ ಆಗಿರೋದಮ್ಮ? ಇವ್ರಿಗೆ ಅಲಾಟ್ ಆಗಿರೋದು. ನಿಮ್ಮ ಹೆಸರೇನಮ್ಮ? ಭಾಳ ಖುಷಿ. ನನಗೆ ನೀವು ಗಿಡ ಹಾಕಿಲ್ಲ. ಇಲ್ಲ, ನಮ್ಗೆ ಬೈತಾ ಇರ್ತಾರೆ ನಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಅಲ್ಲಿ ನಿಂತವ್ರು ನೋಡಿ, ಅವರೇನೆ ಯಜಮಾನ್ರು. ಅಯ್ಯೋ ಸರ್, ನೀವು ಅದೊಂದು ತಪ್ಪು ಹೇಳ್ಬಿಟ್ರಿ, ಕಷ್ಟ ಐತೆ. ಭಾಳ ಖುಷಿ ಆಯ್ತಮ್ಮ. ನೀವು ಯಾವಾಗಮ್ಮ ನೀವು ಹಾಕಿರೋಂಥದ್ದು ಇದು? ನಾವು ಅಂದ್ರೆ ನನಗೆ ಅಪ್ಲಿಕೇಶನ್ ಹಾಕಿದ್ದು ಇವಾಗ ಅಂತ ನೆನಪಿಲ್ಲ, ಒಂದ್ 2 ವರ್ಷ ಆಗಿರ್ಬೋದು ಸರ್. 2 ವರ್ಷನಾ? ಅಂದ್ರೆ 2022ನೇ ಇಸ್ವಿಗೆ ಇರ್ಬೇಕು ಅನ್ಸುತ್ತೆ. 2022ನೇ ಇಸ್ವಿ. ನಾನು ಹಾಕಿದ್ದು 2020ನೇ ಇಸ್ವಿಗೆ. ನನ್ಗೆ ಆಗಿರೋದು 2023ನೇ ಇಸ್ವಿಗೆ. ನಂದು ಆಗಿರೋದು ದೇವಗೆರೆನಲ್ಲಿ, ಆಯ್ತಾ? ಬ್ಯಾಂಗ್ಳೂರಲ್ಲಿ 23 ಕಡೆ ಇದೆ, ನಾರ್ತ್ ಈಸ್ಟ್ ವೆಸ್ಟ್ ಅಂದ್ರೆ. ಇದು ಬಂದು ನಾರ್ತ್ ವೆಸ್ಟ್ ಬರುತ್ತೆ. ಈ ಪಿಲ್ಲಳ್ಳಿ ಬಂದು ಈ ಕಡೆ ವೆಸ್ಟ್ಗೂ ಇಲ್ಲ, ಈ ಕಡೆ ನಾರ್ತ್ಗೂ ಇಲ್ಲ. ಇದು ನಾರ್ತ್ ವೆಸ್ಟ್ ಮಧ್ಯಕ್ಕೆ ಬರುತ್ತೆ. ಇದು ಬಿಟ್ಟರೆ ಬೆತ್ತನಗೆರೆನಲ್ಲಿ. ಇದಾದ್ಮೇಲೆ ಚೆನ್ನಾಗಿದೆ ಅಮ್ಮ. ನಾನು ಹೇಳ್ತೇನೆ, ನಾನು ತೊಗೊಂಡಿರೋದೀಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ 48 ಲಕ್ಷ ನಡೀತಾ ಇದೆ. ನಾವು ತಗೊಂಡಾಗ 7,10,000 ರೂಪಾಯಿ ಇತ್ತು ಅಲಾಟ್ಮೆಂಟ್. ನಿಮ್ಮದು ಸಿಂಗಲ್ ಬೆಡ್ರೂಮ್ ಟೈಮ್? ಸಿಂಗಲ್ ಬೆಡ್ರೂಮ್. ನೀವು ಎಸ್ ಟಿನ ಒ ಬಿ ಸಿನ? ಎಸ್ ಟಿ. ನಮ್ಮ ಬಂಧುಗಳು ಇನ್ನೊಬ್ರು ಎಸ್ ಟಿ ಸಿಕ್ಕಿದ್ರು, ಇನ್ನೊಬ್ರು ಇದ್ರು ಅಲ್ಲೇನೆ. ಅವರು ಎಸ್ ಟಿನ ರೀ ಅವರು. ನಮ್ಮ ಎಸ್ ಸಿ ಸಿಕ್ಕಿದ್ದು. ಬೆತ್ತನಗೆರೆನಲ್ಲಿ ಒಬ್ರು ಎಸ್ ಸಿ ಇದ್ದಾರೆ, ಅವರು ನಮ್ಗೆ ಸಿಕ್ಕಿದ್ರು. ನಮಗೂ ಆಗಿರೋದು ಅಷ್ಟೇ, 1 ಲಕ್ಷ ರೂಪಾಯಿ ಕಡಿಮೆ ನಿಮಗೆ. ಅರ್ಥ ಆಯ್ತಾ? ನಾರ್ಮಲ್ ಒ ಬಿ ಸಿನಲ್ಲಿ ಬಂದು ಬರೀ 50,000 ಕಡಿಮೆ. ನಮ್ಗೆ 7,10,000 ಬರುತ್ತೆ, ನಿಮ್ಗೆ 6,10,000 ಬರುತ್ತೆ. 6.5 ಬರುತ್ತಾ? ಇಲ್ಲ, 7,10,000, ನಿಮ್ಗೆ 50,000 ಕಡಿಮೆ. 6.5 ಅಂತ ಹೇಳ್ತಾ ಇದ್ದಾರೆ ಪಿ, 6.5 ಅಂತ ಹೇಳ್ತಾ ಇದ್ದಾರೆ. ನಾವು ಹಳೇದೆ ಫಸ್ಟೇ ಹಾಕಿರೋದು. ನಾವು 35%, 30% ಅಲ್ಲ. ಆಮೇಲೆ ಇನ್ನೊಂದೇನು ವಿಚಾರ ಅಂದರೆ, ನೀವು ಲೋನ್ ತೊಗೊಂಡ್ರೆ ಡೈರೆಕ್ಟ್ ಕಟ್ಟಿದ್ರೆ ಒಳ್ಳೆ ಕೆಲಸ. ಇಲ್ಲ, ನಾನು ಲೋನ್ ತೊಗೊಳಲ್ಲ, ನಮ್ಗೆ ಬೇಡ ಅದು. ಅಂದರೆ ಇದನ್ನು ಹೈಪಾತಿಕೇಶನ್ ಮಾಡಿಕೊಂಡು ನಿಮಗೆ ಇದು ಮಾಡ್ತಾರೆ, ಹಿಂಗೆ ಹೈಪಾತಿಕೇಶನ್ ಮಾಡಿಕೊಂಡು ಮಾಡ್ತಾರೆ. ನಾನು ಲೋನ್ ತೊಗೊಳಲ್ಲ, ಸಹಜವಾಗಿ ಡೈರೆಕ್ಟು ಕಟ್ಬೋದು. ಇಲ್ಲ ಅಂತ ಅಂದರೆ ನೀವು ಲೋನು ತೊಗೊಬೋದು. ನಾನು ಬಂದರೆ ನೀವು ಅನ್ನ ಹಾಕಲ್ವಮ್ಮ, ಊಟ ಹಾಕಲ್ವಮ್ಮ? ನಮ್ಮ ಅದಕ್ಕಿಂತ ದೊಡ್ಡದು ಬೇಕೇನಮ್ಮ? ಆಮೇಲೆ ಇನ್ನೊಂದು, ಅದು ನಾನೀಗ ಮೇನ್ ಪಾಯಿಂಟ್ ಕೇಳ್ತೀನಿ. ಈಗ ನನಗೆ ಬಿದ್ದಿರೋದು 7,10,000, ಓಕೆ. ಅದಾದಮೇಲೆ ರಿಜಿಸ್ಟ್ರೇಷನ್ ಖರ್ಚು ಬಿದ್ದು ನನಗೆ ಅಲ್ಲಿ ಬಿದ್ದಿರೋದು 9,53,000 ನನಗೆ ಬಿತ್ತು. ನಿಮಗೆ ರಿಜಿಸ್ಟ್ರೇಷನ್ ಸೇರಿಸಿ ಎಷ್ಟು ಬಿತ್ತು? ಸೇರಿಸಿ ಅಂತಂದ್ರೆ ಅದೆಲ್ಲ ನಮ್ಮ ಮಗಳು ಓಡಾಡಿದ್ದು 55,000 ರೂಪಾಯಿ ಬಿತ್ತು ಅದಕ್ಕೆ. ಬರೀ 55,000 ಬಿತ್ತು ರಿಜಿಸ್ಟ್ರೇಷನ್ಗೆ. ಹೌದಾ? ಅಂದರೆ 6,55,000 ಪ್ಲಸ್ ಒಂದು 50,000 ಅಂತ ಅಂದರೆ ತಿರ್ಗಾ ಅಲ್ಲೇ 7,10,000 ಗಂಟೆನೇ ಬಿತ್ತು. ಮತ್ತೆ ಇವಾಗ ನಮ್ಗೆ ಬ್ಯಾಂಕ್ಗೆ 15 ವರ್ಷಕ್ಕೆ ಲೋನ್ ಹಾಕೊಟ್ಟಿದ್ದಾರೆ. ವೆರಿ ಗುಡ್, ವೆರಿ ಗುಡ್. 15 ವರ್ಷಕ್ಕೆ ಲೋನ್ ಹಾಕೊಟ್ಟಿದ್ದಾರೆ. ನಾವು ಅದ್ರ ಬಡ್ಡಿದೆಲ್ಲ ಲೆಕ್ಕ ಹಾಕಿದ್ರೆ 11 ಲಕ್ಷ ಚಿಲ್ಲರೆ ಬಿತ್ತು. 6,000. 11 ಲಕ್ಷಕ್ಕೆ ಯಾರಮ್ಮ ಸಿಂಗಲ್ ಬೆಡ್ರೂಮ್ ನಿಮಗೆ ಫ್ಲಾಟ್ ಕೊಡ್ತಾರೆ? ಹೇಳಿಮ್ಮ, ನೀವೇ ಹೇಳಿ. ಈಗ ನಾನು ಅದೇ ಹೇಳ್ತಾ ಇರೋದು, ನಾನು ಜನಕ್ಕೆ ಹೇಳ್ತಾ ಇರೋದು ಅದೇನೆ. ಡಿಜಿಟಲ್ ಭಾರತ್ ಸೇವಾ ಅಂತ ಇದೆ ನೋಡಿ ಸರ್, ನಮ್ಮದೇನೆ ಯೂಟ್ಯೂಬ್ ಚಾನಲ್ ಇದೆ. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟಿಂದ ಸಿಗುವಂಥ ಪ್ರತಿ ಫೆಸಿಲಿಟೀಸು ನಾವು ಹಾಕಿದ್ವಿ, ಜನಕ್ಕೆ ಗೊತ್ತಾಗಲಿ.
ಇನ್ಫಾರ್ಮೇಶನ್ ಗೊತ್ತಾದಷ್ಟು ಬೇರೆಯವ್ರಿಗೆ ಹಂಚ್ತಾರೆ. ನಾನು ಮಾತ್ರ ತಿಳ್ಕೊಂಡು ನಾನು ಮಾತ್ರ ಉದ್ಧಾರ ಆಗ್ಬಿಟ್ರೆ. ಮತ್ತೆ ಇನ್ನೊಂದು ಈಗ ನೋಡಿ, ನಾನು ತಗೊಂಡಾಗ 20ನೇ ಇಸ್ವಿನಲ್ಲಿ 7,10,000 ಆಯಿತು. ಇವತ್ತಿನ ದಿವಸ ಅದು ರೇಟ್ ಜಾಸ್ತಿ ಆಗಿದೆ, 10,53,000 ಆಗಿದೆ. ಇವತ್ತು ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ 10,53,000 ಪ್ಲಸ್ ರಿಜಿಸ್ಟ್ರೇಷನು ಅದಕ್ಕೊಂದು 2 ಲಕ್ಷ ಆಗುತ್ತಮ್ಮ ನಾರ್ಮಲ್ ಆಗಿ. ನೀವು 50,000 ಆಯಿತು, SC/ST ಅವ್ರಿಗೆ ಕಡಿಮೆ ಆಗುತ್ತೆ. ಹಾಂ, ಸೊ ಅದು ರಿಜಿಸ್ಟ್ರೇಷನ್ ಆಯಿತು, ನಿಮಗೆ ಕೀ ಎಲ್ಲ ಆಯಿತು, ನಿಮಗೆ ಇದು ಬಂದಿದೆ, ಹಕ್ಕುಪತ್ರ ಎಲ್ಲ ಬಂದ್ಬಿಟ್ಟಿದೆ ಅಲ್ಲ. ನಮ್ಗೆ ಹಕ್ಕುಪತ್ರ ಬಂದಿದೆ, ಇನ್ನು ಅಮೌಂಟ್ ಇದಾಗಿದೆ. ನಾವು ದೇವಗೆರೆ B ಸೆಕ್ಟರಲ್ಲಿ ಆಗಿರೋ ಅಂತ. ಭಾಳ ಖುಷಿ ಆಯ್ತಮ್ಮ. ನಿಮ್ಮ ಹೆಸರು ಪುನಃ ರಮಾಮಣಿ. ವೆರಿ ಗುಡ್. ನೀವು ಸರ್ ಎಲ್ಲ ಫ್ಯಾಮಿಲಿ ಬ್ಯೂಟಿಫುಲ್. ಅಮ್ಮ ನಮಸ್ತೆ ಅಮ್ಮ, ನಮಸ್ತೆ. ಭಾಳ ಖುಷಿ, ಭಾಳ ಮಸ್ತ್. ಈಗ ನಾ ಹಾಂ, ನಿಮ್ಮ ದೊಡ್ಡ ಮಗಳದು ಇಲ್ಲ, ಹಂಗಾದ್ರೆ ಎಲ್ಲ ಅಕ್ಕಪಕ್ಕನೇ. ವೆರಿ ಗುಡ್. ಹಾಂ, ಬರು ಅಲ್ಲಿದ್ದಾರೆ. ಇಲ್ಲ, ಆರಾಮಾಗಿ ಬನ್ರಮ್ಮ, ಆರಾಮಾಗಿ ಬನ್ನಿ. ಹಾಂ, ಇನ್ನೊಂದು ಏನು ಗೊತ್ತೇನಮ್ಮ, ನಾನು ಹೇಳೋ ವಿಚಾರ, ಯಾವುದ್ರಲ್ಲೂ ಇಲ್ಲಿ ಕಡಿಮೆ ಮಾಡಿಲ್ಲ, ಯಾವ ಮೆಟೀರಿಯಲ್ಸಲ್ಲೂ ಕಡಿಮೆ ಮಾಡಿಲ್ಲ. ನಾನು ನೋಡಿರೋಂಥ ವಿಚಾರದಲ್ಲಿ ನಿಮಗೆ ಕಬ್ಬಣದಲ್ಲೇ ಆಗಲಿ, ಸಿಮೆಂಟಲ್ಲೇ ಆಗಲಿ, ಒಳಗಡೆ ಹಾಕಿರೋ ಮೆಟೀರಿಯಲ್ಸಲ್ಲೇ ಆಗಲಿ, ಟೇಲ್ಸಲ್ಲೇ ಆಗಲಿ, ಏನೂ ಇಲ್ಲ. ನಿಮಗೆ ಬೇಕು ಅಂದರೆ ನೀವು ನಿಮಗೆ ಬೇಕು ಅಂದರೆ ಮಾತ್ರ ನೀವು ಸೌಲಭ್ಯಗಳನ್ನ ಹಾಕೊಬೇಕು. ನೀವು ಇಂಟೀರಿಯರ್ ಡೆಕೋರೇಷನ್ ನಿಮ್ಗೆ ಬೇಕು ಅಂದರೆ ಹಾಕೊಬೇಕು ಹೊರತು ಬೇರೆ ಎಲ್ಲ ಇದೆ. ವಾಶ್ ಮೆಷಿನ್ ಹಾಕಿದ್ದಾರೆ ನಿಮಗೆ, ಗಾಳಿ ನಿಮ್ಗೆ ಬೆಳಗ್ಗೆ ನೀವು ಲೈಟ್ ಹಾಕಂಗೇ ಇಲ್ಲ. ನಾನು ಎಲ್ಲ ಕಡೆನೂ ಎಲ್ಲಿ ಕಡೆ ಹೋಗಿದ್ದೀನಿ, ಎಲ್ಲೂ ಬೆಳಗ್ಗೆ ನೀವು ಲೈಟ್ ಹಾಕಂಗಿಲ್ಲ. ಕಿಟಕಿ ಓಪನ್ ಮಾಡೋದು ಬೇಡ, ಬಿಟ್ಬಿಟ್ರೆ ಸಾಕು, ಬೆಳಗ್ಗೆ ಎಲ್ಲ ಆರಾಮಾಗಿರ್ತದೆ. ಏನು ರಾತ್ರಿ ಒಂದು ಸ್ವಲ್ಪ ಉರಿಸ್ತೀವಿ ಕರೆಂಟು ಅಷ್ಟೇ. ನೀರಿನ ಸೌಲಭ್ಯನೂ ಇದೆ, ಯಾಕಂದರೆ ಇಲ್ಲೆಲ್ಲ ಕಡೆ ಗದ್ದೆ ಇರೋದು. ಇನ್ನು 2 ತಲೆ ಇಲ್ಲಮ್ಮ, ಇರುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಕಟ್ಟಿರೋವಂಥದ್ದು ಮತ್ತು 23 ಜಾಗದಲ್ಲಿ ಕಟ್ಟಿರೋವಂಥದ್ದು ಅವರು ನಿಮ್ಮ ಮಗಳೇನಾ? ಹಾಂ ಅಮ್ಮ ನಮಸ್ತೆ. ಇರಲಿ, ನೀವು ಬ್ಯುಸಿ ಇದ್ದೀರಾ, ಇರಲಿ, ಎಂಥ ತೊಂದರೆ ಇಲ್ಲ. ಅವ್ರು ಇನ್ನೊಬ್ರು ಮಗಳವರು. ಸೊ ಏನಂತ ಅಂದರೆ 2 ತಲೆಮಾರು ಮೀನ್ಸ್ 2 ತಲೆಮಾರು ಅಂದರೆ ಇನ್ನೊಂದು ಆಲೂರು ಬಿಡೋದಾಗಿದೆ ಸ್ಟಾರ್ಟಿಂಗು ಆಲೂರು ಬಿಡೋದಲ್ಲಿ ಇದೇ ಥರ ಫೆಸಿಲಿಟಿ ಇದೆ ಅಮ್ಮ. BDA ಅನ್ನೋದು ಬೇರೆ ಅಮ್ಮ. ಇದು BDA ಅನ್ನೋದಕ್ಕಿಂತ ಇದು ಬಂದು 1 lakh ಹೌಸಿಂಗ್ ಸ್ಕೀಮ್. ಇದು ಬಂದು ಇವಾಗ ಇರೋ ಫೆಸಿಲಿಟಿ ಮುಂದಕ್ಕೂ ಇರುತ್ತೆ ಅನ್ನೋದು. ಹೌದು, ಇರುತ್ತೆ. ಯಾಕೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಸಿಕ್ಕಿರೋಂಥ ಒಂದು ಮೇಯ್ನ್ ಇದು. ಇನ್ನೊಂದು ಏನಂತ ಅಂದರೆ, ಇದು ಡೈರೆಕ್ಟಾಗಿ 1 lakh ಹೌಸಿಂಗ್ ಸ್ಕೀಮು ಹಾಕಿರೋರು ಬ್ಯಾಂಗ್ಳೂರಲ್ಲಿ 5 ವರ್ಷ ಇರಲೇಬೇಕು. ಇದ್ದು ಅವರು ವಾಸವಿ ದೃಢೀಕರಣ ಪತ್ರ ಮಾಡಿಸ್ಕೊಂಡು ಎಲ್ಲ ಹಾಕಿದ್ಮೇಲೆ ಅವ್ರಿಗೆ ಅಲಾಟ್ ಆಗುತ್ತೆ. ಯಾರಿಗೆ ಆಗಲ್ಲ ಅನ್ನೋಂಗೆ ಇಲ್ಲ, ನೀವು ಅರ್ಹರಲ್ಲ ಅಂತ ಅನ್ನೋಂಗಿಲ್ಲ. ಯಾರು ಅರ್ಹರಿಲ್ಲ ಅಂದರೆ 5 ವರ್ಷ ಯಾರಿಲ್ಲ. ಹೌದು, ನೀವು ಒಂದು ಸತಿ ಅಲಾಟ್ ಆಯಿತು ಅಂದರೆ ಇನ್ನೊಂದು ವಿಚಾರ, 10 ವರ್ಷ ಗಂಟೆ ನೀವು ಯಾರಿಗೂ ಮಾರಕ್ಕೆ ಸಹಜವಾಗಿ ಅಲ್ಲಮ್ಮ ಹೇಳ್ತಾ ಇರೋದು ಸಹಜವಾಗಿ. ಆಮೇಲೆ ಸೆಕ್ಯೂರಿಟಿ ವೈಸ್, ವಾಟರ್ ವೈಸ್, ಆಮೇಲೆ ನೀರಿನ ಎಲೆಕ್ಟ್ರಿಸಿಟಿ ವಿಚಾರ ಎಲ್ಲನೂ ಸೌಲಭ್ಯ ಕರೆಕ್ಟಾಗಿರುತ್ತೆ, ಯಾವುದು ತೊಂದರೆ ಆಗುತ್ತೆ. ಇದೊಂದು ಇಲ್ಲಮ್ಮ, ಚೆನ್ನಾಗಿರುತ್ತೆ. ಎಲ್ಲ ಥರನೂ ಸೆಕ್ಯೂರ್ ಇದೆ. ಅಲ್ಲಿ ಇರೋದೆಲ್ಲ ಸಿಂಗಲ್ ಬೆಡ್ರೂಮಲ್ಲೇನಮ್ಮ, ಅಲ್ಲಿರೋದೆಲ್ಲ ಸಿಂಗಲ್ ಬೆಡ್ರೂಮೇನೆ. ಪಕ್ಕದಲ್ಲೂ ಇದೆ. ನಾನು ಆ ಕಡೆನೂ ಕರ್ಕೊಂಡು ಹೋಗ್ತೀನಿ. ನಾನು ಫಸ್ಟ್ ಇವ್ರ ಮನೆ ಹತ್ರಕ್ಕೂ ಒಳಗಡೆ ಹೋಗ್ತೀನಿ. ಇನ್ನು ನಿಮ್ಮದು 3 ಜನದ್ದು ಇಲ್ಲೇ ಅಲಾಟ್ ಆಗಿದೆಯಲ್ಲ, ನಮ್ಮ ಇಬ್ಬರದ್ದು ಮಾತ್ರನೇ. ಇನ್ನೊಬ್ರದ್ದು ಮಾಡಿಸ್ಕೊಂಡ್ಬಿಡ್ಬೇಕಾಯ್ತಲ್ವ, ಅಮ್ಮನ ಹೆಸರಲ್ಲಿ ಒಂದು ಹಾಕ್ಕೊಬಿಡ್ಬೇಕಾಯ್ತು. ಅದೊಂಥರ ಸಾಧನೆ ಇದ್ದಂಗಮ್ಮ. ನಿಮ್ಮ ಮನೆಗೆ ಹೋಗೋಣ ಬನ್ನಿಮ್ಮ, ನೀವೇ ಬನ್ನಿ, ನೀವು ಮುಂದೆ ನೋಡಿ. ಹಾಂ ನಡೀರಿ, ಬನ್ನಿ ಸರ್, ಬನ್ನಿ ಮೇಡಮ್. ಬಂಗಾರ, ಎಷ್ಟನೇ ಕ್ಲಾಸು ನೀನು? ವೆರಿ ಗುಡ್. ಎಷ್ಟೊಂದು KGನೋ ನೀನು? ಯಪ್ಪ, ಬಾ. ವಾಟ್ಸ್ ಯುವರ್ ನೇಮ್? ವೆರಿ ಗುಡ್, ನೈಸ್. ಇದು ಡೈರೆಕ್ಟಾಗಿ ಇವತ್ತು ಅಲಾಟ್ಮೆಂಟ್ ಆಗಿರೋಂಥದ್ದು. ನೋಡಿ, ಈ ಕಡೆ ಕರ್ಕೊಂಡು ಹೋಗ್ತೀನಿ ನಾನು. ಸಾರಿ, ಈ ಕಡೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಕತ್ಲೆ ಇದೆ, ಇದೆಲ್ಲ ಅಲಾಟ್ ಆಗೋಗಿದೆ, ಎಲ್ಲ ರೆಡಿ ಆಗಿದೆ. ನೋಡಿ, ಇಲ್ಲಿ ಯಾರು ಈಗ ತಾನೇ ಇನಾಗ್ರೇಷನ್ ಮಾಡಿದ್ದಾರೆ. ಸ್ವಲ್ಪ ಕತ್ಲೆ ಇದೆ, ಓಕೆ, ಸ್ವಲ್ಪ ಕತ್ಲೆ ಇದೆ. ಮಸ್ತಿದೆ. ಟೈಲ್ಸ್ ಇದೆಲ್ಲ ನನ್ನ ಕೈಯಲ್ಲೇ ಹಿಡ್ಕೊಂಡು ತೋರಿಸ್ತೀನಿ. ನೋಡಿ, ಎಲ್ಲ ರೆಡಿ ಆಗಿದೆ, ಪ್ರತಿಯೊಂದು ರೆಡಿ ಆಗಿದೆ. ಇನ್ನೊಬ್ಬರು ಬಂದು ಬಿಟ್ಟಿದ್ದಾರೆ, ವಾಸವಾಗಿದ್ದಾರೆ. ನೋಡಿ ಎಲೆಕ್ಟ್ರಿಕ್ ಫೆಸಿಲಿಟೀಸು ಮತ್ತು ಎಲ್ಲ ಇದೆ. ಇದು 4 ಫ್ಲೋರ್ ಇದೆ, 4 ಫ್ಲೋರು. ಇವ್ರದ್ದು ಇನಾಗ್ರೇಷನ್ ಆಗಿದೆ. ಲೋನ್ ಮಾಡಿಸ್ಕೊಂಡಿದ್ದಾರೆ ನಿಯರ್ಲಿ
15 years ಓಕೆ ನೋಡಿ ಇದು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಇವ್ರು ಸ್ವಂತ ಮಾಡಿಸ್ಕೊಂಡಿರೋದು ಇದು ಅಲ್ಲ, ಇದನ್ನು ಸ್ವಂತ ಮಾಡಿಸ್ತಾರೆ ನೋಡಿ, ಇದು ಸ್ವಂತ ಮಾಡಿಸ್ಕೊಂಡಿರೋದು ಬ್ಯೂಟಿಫುಲ್ ಇದು. ನಾವು ಇದೇ ಥರ ಮಾಡಿಸ್ಕೊಳ್ಳೋಣ ಅಂತ ಇದ್ದೀವಿ, ಬಟ್ ನಾನು ಮಾಡಿಸ್ಕೊಳ್ಳುವಾಗ ಬೇರೆ ಥರ ಕೇಜೇ ರೆಡಿ ಮಾಡ್ತೀನಿ. ಇವರು ಡೋರ್ ಫಿಕ್ಸ್ ಮಾಡಿದ್ದಾರೆ, ಇನ್ನೊಂದು ಕೇಜ್ ಕ್ಲೀನಾಗಿ ಮಾಡ್ಕೊಬೋದು, ಸೆಕ್ಯೂರ್ ಇನ್ನೂ ಸೆಕ್ಯೂರ್ ಇರುತ್ತೆ. ಅದನ್ನು ನಾನು ನಿಮಗೆ ಬೇರೆ ಇದರಲ್ಲಿ ತೋರಿಸ್ತೀನಿ. ನಾನು ನೋಡಿ ಇದೆಲ್ಲ ಪೂಜೆ ಆಗಿದೆ, ಕಂಗ್ರ್ಯಾಚುಲೇಷನ್ಸ್. ಯಾರು ಓನರು? ಸದ್ಯಕ್ಕೆ ಇವರೇ ಓನರು. ಭಾಳ ಖುಷಿ ನಮಗೆ. ಬೆಳಗಾಳಿ ಹೋಗೋಣ ನೋಡಿ, ಪೂಜೆ ಎಲ್ಲ ಆಗಿದೆ. ತುಳಸಿ ಗಿಡ ನಮ್ಮ ಹಿಂದೂ ಸಂಸ್ಕೃತಿ, ಇದು ಮೇನ್ ನೋಡಿ ಎಷ್ಟು ಕ್ಲೀನಾಗಿ ಕಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಭಾಳ ಸಂತೋಷ ಆಯಿತು. ನಾನು ಇಷ್ಟು ಕಡೆ ಹೋಗಿದ್ದೀನಿ, ಇನ್ನು ಎಲ್ಲರಿಗೂ ಅಲಾಟ್ಮೆಂಟ್ಸ್ ಆಗಿದೆ, ಪ್ರತಿಯೊಂದು ಆಗಿದೆ ನೋಡಿ. ಹೋಮ ಮಾಡಿದ್ದಾರೆ ನೋಡಿ. ಇದು ಹಾಲು. ಈ ಹಾಲು ನಾನು ಮುದ್ದೈನ ಪಾಳ್ಯನಲ್ಲಿ ಏನು ತೋರಿಸಿದ್ನೋ ಮತ್ತು ಕೆಂಚನ್ಪುರದಲ್ಲಿ ಏನು ತೋರಿಸಿದ್ನೋ ರಿಲೆವೆಂಟಾಗಿ ಅಷ್ಟೇ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ನೋಡಿ ಇವರು ಇದಕ್ಕೆಲ್ಲ ಈ ಥರ ರೆಡಿ ಮಾಡಿಸ್ಕೊಂಡಿದ್ದಾರೆ. ವೆರಿ ಗುಡ್. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದಾರೆ. ಸರ್ ನಮ್ಮ ಹೆಂಗಸರನ್ನ ಸ್ವಲ್ಪ ಕರೆದ್ಬಿಡ್ಬೇಕಾಯ್ತು ಸರ್, ಕೈ ಮುಗಿದು ಬಿಡ್ಬೋದಾಯ್ತು. ಏನೋ ನಮ್ಮ ಪೂಜೆ ನಮ್ಮ ಪುಣ್ಯ ನೋಡಪ್ಪ. ಭಾಳ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಗಣೇಶಂದು ಲಕ್ಷ್ಮಿ ಮುಖವಾಡ ಹಾಕಿ, ಗಣೇಶನ ದೊಡ್ಡ ಫೋಟೋ, ಬ್ಯೂಟಿಫುಲ್ ಹೋಮ ಹವನ ಎಲ್ಲ ಆಗಿ, ಅದು ನಾವು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅದನ್ನು ನೋಡಿ. ಅದಾದಮೇಲೆ ಇಲ್ಲಿ ಇದನ್ನು ಇಂಟರ್ನಲ್ ಆಗಿ ಅವರು ಓನ್ ಮಾಡಿಸ್ಕೊಂಡಿರೋದು TV ಶೆಲ್ಫು. ಆರಾಮಾಗಿರಿಮ್ಮ, ನೀವು ನ್ಯಾಚುರಲ್ ಆಗಿ ಇರಿ, ಏನು ಟೆನ್ಷನ್ ಇಲ್ಲ. ಜನ ಅರ್ಥ ಆಗುತ್ತೆ ಅವ್ರಿಗೇನೆ, ಯಾಕೆಂದರೆ ಅವರು ಕಷ್ಟಪಟ್ಟು ಕಟ್ಟಿರ್ತಾರೆ ಆಯಿತಾ. ಅವ್ರ ಮನೆ ಅಳಿಯ ಅವರು ಸ್ವಲ್ಪ ಹೈಟ್ ಜಾಸ್ತಿ ನಮಗಿಂತ. ಅಮಿತಾಬ್ ಬಚ್ಚನ್ ಹೈಟು ನೋಡಿ. ಇವ್ರು ಕರ್ಟನ್ ಎಷ್ಟು ಚೆನ್ನಾಗಿ ಹಾಕಿಸ್ಕೊಂಡಿದ್ದಾರೆ ನೋಡಿ. ಸಾರ್ಥಕ ಆಯ್ತು ರೀ, ನಾನು ಹಾಕಿದ್ದೀನಿ. ನಾನು ಅದಕ್ಕೆ ಬಡ್ಕೊತಾ ಇರೋದು ಪ್ರತಿಯೊಬ್ಬರಿಗೂ ದಯವಿಟ್ಟು ಹಾಕ್ಕೊಳ್ಳಿ ಅಂತ ನೋಡಿ. ಕಿಚನ್ ನೋಡೋದಕ್ಕೆ ಸಂತೋಷ, ಕ್ಲೀನಾಗಿ ನೋಡಿ. ಇಲ್ಲಿ ಕರೆಕ್ಟಾಗಿ ನಿಮಗೆ 2 ಅಡಿ 2.25 ಅಡಿ ಬರುತ್ತೆ ನಿಮಗೆ ಎಂಟ್ರೆನ್ಸು. 2 ಅಡಿ ಬರುತ್ತೆ. ಪ್ಲಸ್ ನೋಡಿ ಕ್ಲೀನಾಗಿ ಕಿಚನು. ಇದೆಲ್ಲ ಅವ್ರು ಮಾಡಿಸ್ಕೊಂಡಿರೋಂಥದ್ದು, ಇದು ಕೊಡೋವಂಥದ್ದೆಲ್ಲ, ಮಾಡಿಸ್ಕೊಂಡಿರೋಂಥದ್ದು ನೋಡಿ. ಇಟಾಲಿಯನ್ ಕಿಚನ್ ಥರ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಬಂಗಾರ ನೀವೆಲ್ಲ ತೋರಿಸ್ತಾ ಇದ್ದೀರಾ. ವೆರಿ ಗುಡ್. ತೆಗೀರಿ. ಇದು ಕೈಗೆ ಏಟಾಗುತ್ತಮ್ಮ. ನೋಡ್ದಾ ಕೈಗೆ ಏಟಾಯ್ತು ನೋಡಿದ್ರಾ. ಇದು ಇವ್ರು ಮಾಡಿಸ್ಕೊಂಡಿರೋಂಥದ್ದು ನೋಡಿ. ಈ ಕಡೆ ಎಲ್ಲ ಇವರೇ ಮಾಡಿಸ್ಕೊಂಡಿರೋದು, ಇಟಾಲಿಯನ್ ಕಿಚನ್ ಥರ ನೋಡಿ. ಇಲ್ಲಿ ಗ್ಯಾಸ್ ಹಾಕೊಂಡಿದ್ದಾರೆ. ವೆರಿ ಗುಡ್. ನಮ್ಮ ಸಾವುಕಾರ ಹೆಸರೇನು ಇನ್ನೊಂದ್ಸತಿ ಹೇಳಿ, ನಿಮ್ಮ ಹೆಸರು? ಮನೋಹರ್ ಸ್ವಾಮಿಗಳು ತೆಗಿತಾ ಇದ್ದಾರೆ ನೋಡಿ. ಇಲ್ಲಿ ಯುಟಿಲಿಟಿ ರೂಮಲ್ಲಿ ಇವ್ರು ಏನು ಮಾಡಿದ್ರು, ನಾವು ಒಂದು ಸೈಡು ನಾವು ವಾಷಿಂಗ್ ಮಿಷಿನ್ ಇಕ್ತೀವಿ. ದೆನ್ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಇಕ್ಬಿಟ್ಟು ಮಿಕ್ಕಿದ್ದು ನಾವು ಬೇಕಾಗಿರೋಂಥ ಮೆಟೀರಿಯಲ್ಸ್ ಇಕ್ಬೇಕು. ಇವ್ರು ಏನು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇವರು ಅಡುಗೆ ಮಾಡೋದು ಅಲ್ಲದೆ ಅಡುಗೆ ವಸ್ತುಗಳನ್ನ ಈ ಕಡೆ ಇದನ್ನು ಒಂದು ಶೆಲ್ಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯುಟಿಲಿಟಿ ರೂಮಲ್ಲಿ ನೋಡಿ. ಈ ಥರ ಮಾಡಿಕೊಂಡು ಇಲ್ಲಿ ಬೇಕಾಗಿರೋಂಥದ್ದು ಮನೆಗೆ ಸಹಜವಾಗಿ ಕಿಚನ್ಗೆ ಬೇಕಾಗಿರೋಂಥ ವಸ್ತುಗಳನ್ನ ಇವರು ಈ ಕಡೆ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆ ಐಡಿಯಾ. ಯಾರು ಕಟ್ತಾರೆ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ. ಯುಟಿಲಿಟಿ ರೂಮಲ್ಲಿ ಪಕ್ಕದಲ್ಲಿ ಇರೋವಂಥ ಜಾಗನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಹಾಕೋಬೋದು. ಪ್ಲಸ್ ನೋಡಿ ಇದೆಲ್ಲ ಅವರೇ ಸ್ವತಃ ಮಾಡ್ಕೊಂಡಿರೋದು. ಇದೆಲ್ಲ ಬಂದು ಇಟಾಲಿಯನ್. ಇದೆಲ್ಲ ಫುಲ್ ಮೇಲ್ಗಡೆ ಎಲ್ಲ ಇಟಾಲಿಯನ್ ಫುಲ್ ಮಾಡಿಸ್ಕೊಂಡಿದ್ರು. ಬೇಡ ಬಂಗಾರ, ಬೇಡ ಬಿಡಮ್ಮ. ಥ್ಯಾಂಕ್ಸ್. ನಿಮ್ಮ ಪೂರ್ವ ಯಾವ ಕಡೆ ಬರುತ್ತೆ? ಪೂರ್ವ ಇದಾ? ಇದು ಪೂರ್ವ, ಇದು ಪಶ್ಚಿಮ. ಸೊ ಎಂಟ್ರೆನ್ಸ್ ಬಂದು ಬಾಗಿಲು ನಮಗೆ ಪೂರ್ವದ ಬಾಗಿಲು ನೋಡಿ. ವಾಟರ್ ಟ್ಯಾಬು, ಇದು ಟೇಲ್ಸು, ಇದು ಅಲ್ಲೇ ಫಸ್ಟ್ ಹಾಕಿದ್ದು. ಇದು ಮಿಕ್ಕಿದೆಲ್ಲ ಅವ್ರು ಮಾಡಿಸ್ಕೊಂಡಿರೋಂಥದ್ದು. ಇದು ಮೋಸ್ಟ್ಲಿ ಇವ್ರು ಸಪ್ರೇಟಾಗಿ ಇದನ್ನು ಹಾಕ್ಸ್ಕೊಂಡಿದ್ದಾರೆ, ಯಾಕಂದರೆ ಸಹಜವಾಗಿ ಇದನ್ನು ಕೊಡೋದಿಲ್ಲ. ಇದನ್ನು ಇವರೇ ಹಾಕ್ಕೊಂಡಿರೋದು ನೋಡಿ. ಗಾಳಿ ಬೆಳಕು ಚೆನ್ನಾಗಿದೆ. ಇವರು ಒಂದು ಎಕ್ಸಾಸ್ಟ್ ಹಾಕ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಪೂಜೆ ಆಗಿದೆ. ಇಲ್ಲಿ ಮನೆ ಒಳಗಡೆ ನೋಡಿ, ಇಲ್ಲಿ ಪೂಜೆ ಆಗಿದೆ. ವೆರಿ ಗುಡ್. ನೋಡಿ ಇಲ್ಲೊಂದು ಹಾಕಿದ್ದಾರೆ. ಇಲ್ಲೊಂದು ಇರಬೇಕಾಗಿತ್ತಲ್ಲ, ಇಲ್ಲೊಂದು ಇಲ್ಲಿ ವಾಡೆ ಒಂದು ಇರಬೇಕಲ್ಲ ನೋಡಿ. ಅದಕ್ಕೆ ಹೇಳಿದ್ದು ನೋಡಿ. ಇಲ್ಲೊಂದಿದೆ. ಇವರು ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಕ್ಲೋಸ್ ಮಾಡಿ ಹೇಳ್ತೀನಿ, ಇದೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಇದನ್ನ ನೋಡಿ, ಒಳಗಡೆ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಸೊ ನೀವು ವಾಟರ್ ಫಿಲ್ಟರ್ನ ಯೂಸ್ ಮಾಡಬೇಕು ಅಂದಾಗ ಸಹಜವಾಗಿ ನೋಡಿ, ಇದು ಸೇಫರ್ ಸೈಡ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡ್ರಿ. ನೋಡಿ ಇಲ್ಲಿ ಸ್ವಿಚ್ ಇರುತ್ತೆ. ಬಂಗಾರ ತಾಳ್ ಬಂಗಾರ, ಮನೋಹರ್ ಬಂಗಾರ, ಒಂದು ಸೆಕೆಂಡು. ಇಲ್ಲಿ ಸ್ವಿಚ್ ಇದೆ. ಪಕ್ಕದಲ್ಲೇ ನೀವು ವಾಟರ್ ಫಿಲ್ಟರ್ ಹಾಕೊಂಡ್ಬಿಟ್ರೆ ಇಲ್ಲೇ ಟ್ಯಾಪ್ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ ಆಗಿ ವಾಟರ್ ಫಿಲ್ಟರ್ ಹೋಯ್ತು. ಅಲ್ಲಿಂದ ಪೈಪ್ ಬರೋದು ಗೊತ್ತಾಗೋದಿಲ್ಲ ನಿಮಗೆ. ಕ್ಲೀನಾಗಿ ಇಲ್ಲಿಗೆ ನೀರು ನಿಮ್ಗೆ ಈಸಿ ಆಗ್ಬಿಡುತ್ತೆ. ಇದನ್ನ ಪ್ರೊಟೆಕ್ಷನ್ ಹೋದಾಯ್ತು. ಇದು ಭಾಳ ಒಳ್ಳೆ ಐಡಿಯಾ. ಅದು ನಾವು ರಾಧಿಕನ್ ಮನೆಯಲ್ಲಿ ಹಾಕಿದಾರಲ್ರಿ ಆ ಥರ.
ಭಾಳ ಚೆನ್ನಾಗಿದೆ. ಕರ್ಟನ್ಸ್ ಎಲ್ಲ ಬ್ಯೂಟಿಫುಲ್ ಕರ್ಟನ್ಸ್ ಹಾಕೊಂಡಿದ್ದಾರೆ. ಇದು ಬೆಡ್ರೂಮ್. ಇದು ಅದೇ ಸೇಮ್ ನಾನು ಹೇಳ್ತಾನೆ ಲೈಟ್ ಏನು ಹಾಕ್ಬೇಕಾಗಿಲ್ಲ. ಸೇಮ್ ಅದೇ ಥರ ನೀವು ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಂಡ್ರು ನಿಮ್ಗೆ ಲೈಟ್ ಇರುತ್ತೆ ನೋಡಿ. ಪೂರ್ತಿ ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಂಡ್ರು ಪೂರ್ತಿ ಲೈಟ್ ಇರುತ್ತೆ. ಎಲ್ಲ ಇದು ಹಂಗಾರೆ ನಿಮ್ಮನೆಯವರೇ ಅನ್ಕೊಳಪ್ಪ. ತಾಯಿ ಬಟ್ಟೆ ಎರಡೇ ಗೊತ್ತಿದೆ. ಇದು ಟಾಯ್ಲೆಟ್ ರೂಮ್. ಇದಕ್ಕೂ ಅಷ್ಟೇ ಯಾವ್ದಕ್ಕೂ ಲೈಟ್ ಬೇಡ. ಬೆಳಿಗ್ಗೆ ಲೈಟ್ ಆನ್ ಮಾಡ್ಬೇಕಾಗಿಲ್ಲ. ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಕೆಳಗಡೆ ಮನಿಕೊಂಡವ್ರೆ. ಅದಿರ್ಲಿ ಮನಿಕೊಳ್ಳಿ. ನೋಡಿ ಇಲ್ಲಿ ಮೇಲ್ಗಡೆ ಇವರು ಸಿಂಗಲ್ ಬೆಡ್ರೂಮ್ ಅಲ್ಲಿ ಯಾರು ಸಾಹೇಬ್ರ? ಓ ಅವರೇ ಬಟ್ಟ ಅಲ್ಲಿ ಬಟ್ರು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಮ್ಮ ಬ್ರದರ್ ಇನ್ನೊಬ್ರು ಡಿಜಿಟಲ್ ಮೇಡಮ್ ಒಂದು ಮಾತು ಹೇಳ್ತೀನಿ ಕೇಳಿ. ಚೆನ್ನಾಗಿರೋದು ಡ್ರೆಸ್ ಇಂದ ಅಲ್ಲ, ನೋಡುವ ನೋಟದಲ್ಲಿ ನೋಡಿ. ಓ ಇದು ಯಾವ್ದೋ ಹೇಳಿದ್ರು, ಇದು ಹೊಸ ಡೈಲಾಗ್ ಹೇಳಿದ್ರು. ಇರ್ಲಿ ನೋಡಿ, ಫ್ಯಾನ್ ಇವರೇ ಹಾಕ್ಸ್ಕೊಂಡಿರೋದು. ಇಲ್ಲಿ ಈ ಕಬೋರ್ಡ್ ಪೂರ್ತಿ ಇವರೇ ಕಟ್ಟಿಸ್ಕೊಂಡಿರೋದು. ಅದಾದ್ಮೇಲೆ ಇಲ್ಲಿ ಲೇಡೀಸ್ಗೆ ಬೇಕಾಗಿರೋಂಥದ್ದು ಇದು ಮಾಡ್ಕೊಂಡಿದ್ದಾರೆ. ಪ್ಲಸ್ ಇದು ದೇವ್ರ ಮನೆನ ಇವ್ರು ಯಾಕೆ ಇಟ್ಕೊಂಡವ್ರು ಗೊತ್ತಿಲ್ಲ. ಫಿಟ್ಟಿಂಗ್ ಮಾಡಿಲ್ಲ ಯಾವ್ದು ಹೇಳಿದ್ರು ಅವರು. ಫಿಟ್ಟಿಂಗ್ ಮಾಡಿ ಜಾಗ ಫಿಟ್ಟಿಂಗ್ ಮಾಡೋದಕ್ಕೆ ಪಾಪ ಅಡುಗೆ ಮಾಡಿಸ್ತಾವ. ಯಾವ್ದು ಬಹಳ ಸೈಲೆಂಟ್ ಆಗ್ಬಿಡ್ತಾರೆ. ಹಾಗೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇವರು ಎಷ್ಟು ಚೆನ್ನಾಗಿ ಚೊಕ್ಕಟವಾಗಿ ಇವ್ರು ಮನೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವ್ರು ಬಂಡವಾಳ ಹಾಕಿರೋದಕ್ಕಿಂತ ಈಗಲೂ ಹೇಳ್ತೀನಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಹಳ ಅಂತ. ಇಲ್ಲಿ ನೋಡಿ ನೋಡಿ ನಮ್ಮ ರಿಲೇಷನ್ ಇನ್ನೊಬ್ರು ತಾಯಿ ಮಗು. ಸೊ ನಮ್ಗೆ ಇನ್ನೊಬ್ರು ಅಕ್ಕ ತಂಗಿದಿರೋರು ಸಿಕ್ಕಿದ್ರು ನೋಡಿ. ನಮಗೆ ನನ್ನ ಪುಣ್ಯ ಇದು. ನಾನು ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟಾಗ ಎಲ್ಲ ಖಾಲಿ ಇರೋದು, ಇಲ್ಲಾಂದ್ರೆ ನಾವೇ ಖಾಲಿ ನಮ್ದು ಆಗೋದು ಅಂತ ಖುಷಿ ಕೊಡೋರು. ಎಲ್ಲ ನಮ್ಗೆ ಸ್ವೀಟ್ಸ್ ಕೊಟ್ಟರು. ಹಾಗಾದ್ರೆ ನಾನು ಇವತ್ತು ದೇವ್ರ ದಯೆ ನಮ್ಮ ಮನೆಗೆ ಡೈರೆಕ್ಟ್ ಆಗಿ ಇನಾಗ್ರೇಷನ್ ಆಗ್ತದೆ. ಕರೀದೇ ಹೋಗೋರು ಅಂತಾರಲ್ಲ, ನಮ್ಗೆ ಹಂಗಿಂತಲ್ಲ, ದೇವರೇ ಕರೆದಿದ್ದೇನೆ ಬಂದು. ಭಾಳ ಖುಷಿ ಆಯಿತು. ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ನೋಡಿ ಈ ಜಾಗದಲ್ಲಿ ಬಂದು ಭಾಳ ಸಂತೋಷ ಆಯಿತು. ಭಾಳ ಚೊಕ್ಕೊಟ್ಟು ಇಲ್ಲಿ ಕರ್ಟನ್ನು ನೋಡಿ, ಆ ಜಾಗದಲ್ಲಿ ಕರ್ಟನ್ ಹಾಕ್ಸ್ಕೊಂಡಿದ್ದಾರೆ ಮೇಲ್ಗಡೆಗೆ. ಅದೊಂದು ಪ್ರೈವಸಿಗೋಸ್ಕರ. ಬಿಕಾಸ್ ಆ ಕಡೆ ಬಂದು ಟಾಯ್ಲೆಟ್ ರೂಮ್ ಇದೆ, ಈ ಕಡೆ ಬಂದು ಬಾತ್ರೂಮ್ ಇದೆ. ಸೊ ಲೇಡೀಸ್ ಏನಾದರೂ ಮೂವ್ ಆಗುವಾಗ ಆ ಒಂದು ಪ್ರೈವಸಿಗೋಸ್ಕರ ಅದನ್ನು ಕರ್ಟನ್ಗೆ ಸ್ವಲ್ಪ ಹೈಟಲ್ಲಿ ಹಾಕ್ಸಿದ್ದಾರೆ. ಭಾಳ ಒಳ್ಳೆ ಐಡಿಯಾ ಮಾಡಿದ್ದಾರೆ. ಅದೊಂದು ಈ ಕಡೆ ಒಂದು ಕರ್ಟನ್ನು, ಈ ಕರ್ಟನ್ನು ಇವರೇನ ಇಂಜಿನಿಯರು. ವೆರಿ ಗುಡ್ ವೆರಿ ಗುಡ್. ಇಲ್ಲ ಭಾಳ ಚೆನ್ನಾಗಿದೆ. ಅದು ಸ್ವಲ್ಪ ಹೈಟಾಗೂ ಕೊಟ್ಟಿದ್ದಾರೆ. ಭಾಳ ಒಳ್ಳೇದದು ಹೈಟ್ ಕೊಟ್ಟಿರೋದಕ್ಕೆ. ಬಿಕಾಸ್ ಸುಮ್ಮನೆ ಅದನ್ನು ಸ್ಪೇಸ್ನ ವೇಸ್ಟ್ ಮಾಡಿಲ್ಲ. ದೆನ್ ಅಗೇನ್ ಈ ಕಡೆ ಕರ್ಟನ್ ಹಾಕಿರೋದು ಅಷ್ಟೇ. ಈ ಕಡೆ ಕರ್ಟನ್ ಹಾಕಿರೋದಕ್ಕೂ ನೋಡಿ, ಈ ಕಿಚನ್ಗೆ ಒಂದು ಕರ್ಟನ್ನು ಪ್ಲಸ್ ನಿಮಗೆ ಇದಕ್ಕೊಂದು ಆಚೆ ಕಡೆ ಬೆಳಕು ಹೆಂಗ್ ಬರ್ತಾ ಇದೆ ಅಂತ ಅಂದ್ರೆ, ನಿಮ್ಗೆ ಪೂರ್ವ ಪಶ್ಚಿಮ ಎರಡು ಕಡೆಯಿಂದ ಬೆಳಕು ಹೆಂಗ್ ಬರುತ್ತೆ ಅಂದ್ರೆ, ನಿಮ್ಗೆ ಲೈಟೇ ಬೇಕಾಗಿಲ್ಲ. ಇದು ನೋಡಿ, ನೀವು ಟ್ಯೂಬ್ ಲೈಟ್ ಹಾಕೊಂಡಿದ್ದಾರೆ, ಅದು ಟ್ಯೂಬ್ ಲೈಟೇ ಕಾಣ್ತಾ ಇಲ್ಲ. ಅಲ್ಲಿ ಆಚೆಯಿಂದ ಬರುವಂಥ ಬೆಳಕೆ ಸಾಕು ನಮ್ಗೆ. ಅಷ್ಟಿದೆ ಬೆಳಕು. ಸ್ವಲ್ಪ ನನಗೆ ದೇವ್ರ ಕೈ ಮುಗಿದು ಬಿಡ್ತೀನಿ. ಶ್ರೀರಾಮಚಂದ್ರ ಪರಬ್ರಹ್ಮ ಅಕ್ಷತೆ ಇದೆ ನಮ್ಮ. ನಾನು ಪುಣ್ಯ ತಂದೆ. ನಾನು ಇದೇ ಥರನೇ ಮನೆ ಓಪನಿಂಗ್ ಸೆರೆಮನಿ ಮಾಡಿ ನಿಮಗೂ ತೋರಿಸ್ತೀನಿ. ನಂದು ಅಲಾಟ್ ಆಗಿದೆ, ಬಟ್ ಇನ್ನೂ ಮನೆ ಓಪನಿಂಗ್ ಸೆರೆಮನಿ ಆಗಿಲ್ಲ. ಅಲ್ಲಿ ನಾವು ಇರೋಕ್ಕಾಗಲ್ಲ, ಇಬ್ಬರು ಮಕ್ಕಳಿದ್ದಾರೆ ದೊಡ್ಡವರು. ಅದನ್ನು ಓಪನ್ ಮಾಡಿ ಬಿಟ್ಬಿಡೋದು ಅಷ್ಟೇ ಕತೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಬನ್ನಿ ಇನ್ನೊಂದು ಕಡೆ ಹೋಗ್ಬೇಕು ಮೇಡಮ್. ಅದಕ್ಕೆ ನಾವು ಅಗ್ರಹಾರ ಪಾಳ್ಯ ಹೋಗ್ಬೇಕು. ಎಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲರಿಗೂ. ಓನರ್ ಅಮ್ಮನ ಕರಿಯಮ್ಮ. ಇನ್ನೊಬ್ರು ಇದ್ರಲ್ಲ ಈ ಸೀನಿಯರ್ ಮೋಸ್ಟ್. ಅಯ್ಯೋ ನೀವು ಓನರ್ ಅಮ್ಮ ಗೊತ್ತು, ನಿಮ್ಮ ಓನರ್ ಅಮ್ಮ ಬೇಕಲ್ವಾ? ಕಂಗ್ರ್ಯಾಚುಲೇಷನ್ಸ್. ಸರಿಮ್ಮ, ಥ್ಯಾಂಕ್ ಯು ಅಷ್ಟೇ. ಭಾಳ ಖುಷಿ ಆಯಿತು. ಇದೇ ಥರ ಪ್ರತಿಯೊಬ್ಬರು ತಗೊಳ್ಳಿ ಅಂತ ನಾನು ಹಾರೈಸ್ತೀನಿ. ನಂದು ಆದಾಗ ಅಮ್ಮ ತಾಯಿ ಅಮ್ಮ ಪ್ರಸಾದ ಕೊಡಿಮ್ಮ ಒಂದು ಇದರಲ್ಲಿ ಕಪ್ಪಲ್ಲಿ. ಪ್ರಸಾದ ಇಸ್ಕೊಳ್ಳಿ.
ನೋಡಿ ಪ್ರಸಾದ ಇಸ್ಕೊತಾ ಇದ್ದೀವಿ. ಬರ್ತಾ ಇದ್ದೀನಿ ತಾಯಿ. ನೋಡಿ ಬಂದು ಇದಕ್ಕೆ ಹೇಳೋದು ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್. ನೋಡಿ ಪ್ರಸಾದ ತಗೊತಾ ಇದ್ದೀನಿ. ಹಾಂ ಕುಡಿ. ಥ್ಯಾಂಕ್ ಯು. ಡಿಜಿಟಲ್ ಭಾರತ್ ಸೇವಾ, DB ಸೇವಾ. ಈಗ ಗಂಟ ನಾನು ಇಲ್ಲೆಲ್ಲ ನೋಡಿದೆ, ಇಲ್ಲೆಲ್ಲ ಆಯಿತು. ಇದ್ರ ಅಕ್ಕಪಕ್ಕದ್ದೆಲ್ಲ ನಾನು ತೋರಿಸ್ತೀನಿ, ತಗೊಂಡು ಬೇಗ. ಈಗ ಅಕ್ಕಪಕ್ಕದ್ದೆಲ್ಲ ತೋರಿಸ್ತೀನಿ. ಮೇಡಮ್ ಅವರು ಕುತ್ಕೊಂಡು ಬೇಜಾರಾಗವ್ರೆ. ಫಸ್ಟ್ ಈಗ ಅಕ್ಕಪಕ್ಕದ್ದು ಇಲ್ಲಿ ಈಗ ರೆಡಿ ಆಗಿರೋಂಥದ್ದನ್ನ ತೋರಿಸ್ದೆ. ಈಗ ಅಕ್ಕಪಕ್ಕದ್ದು ತೋರಿಸ್ತೀನಿ ನಿಮಗೆ. ಗಾಡಿ ಆನ್ ಮಾಡಿ ನಡಿಯಪ್ಪ ತಂದೆ. ಆ ಕಡೆ ಪ್ರಸಾದ ಸಿಕ್ತು, ಬಾಳೆಹಣ್ಣು ಸಿಕ್ತು. ಊಟ ನಾವು ಮಾಡಲಿಲ್ಲ, ಊಟ ಬೇರೆ ಕಡೆ ಮಾಡ್ತೀವಿ. ಥ್ಯಾಂಕ್ ಯು. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.